ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನಗೆ ಸಬ್ಸ್ಕ್ರೈಬ್ ಮಾಡ್ತಿರೋರು ಎಲ್ಲರಿಗೂ. ಇದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ನಿಮ್ಮೆಲ್ಲರಿಗೂ ಮತ್ತೆ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕೆ ಹೊರಟಿರೋ ವಿಚಾರ ಬಂದುಬಿಟ್ಟು ಯಾರು ಈ ವಾರ ಎಲಿಮಿನೇಟ್ ಆಗ್ತಾರೆ, ಯಾಕೆ ಆಗ್ತಾರೆ ಅನ್ನೋದ್ರ ಬಗ್ಗೆ. ತುಂಬ ಹಾಟ್ ನ್ಯೂಸ್ ಹರಿದಾಡ್ತಿರೋದು. ಒನ್ ಆಫ್ ದ ಟಾಪ್ ಕಂಟೆಸ್ಟೆಂಟ್ ಫಿನಾಲೆಗೆ ಪಕ್ಕಾ ಬರ್ತಾರೆ ಅಂತ ಅಂದ್ಕೊಳ್ಳೋರು ಎಲಿಮಿನೇಟ್ ಆಗ್ತಿದ್ದಾರೆ ಅಂತ. ಮೋಸ್ಟ್ ಆಫ್ ದ ಮೆಂಬರ್ಸ್ ಏನು ಹೇಳ್ತಿದ್ದಾರೆ ಅಂದರೆ, ಆಚೆ ಫುಲ್ ಪ್ರತಾಪ್ ಅವರಿಗೆಲ್ಲರಿಗೂ ತುಂಬ ಬ್ಯಾಡ್ ನ್ಯೂಸ್ ಬಂದಿರೋದು, ಕೇಸ್ ಹಾಕಿರೋದು, ಮತ್ತು ಬಿಗ್ ಬಾಸ್ ಅವ್ರಿಗೆ ಕೂಡ ಒಂದು ಇದನ್ನು ಕಳಿಸಿರೋದು ಆಗಿರೋದ್ರಿಂದ ಅವರು ಬಿಗ್ ಬಾಸ್ ಅವ್ರ ಟೀಮ್ಗೆ ಏನಾದರೂ ಎಫೆಕ್ಟ್ ಆಗುತ್ತಾ, ಪ್ರತಾಪ್ ಅವ್ರನ್ನ ಫಿನಾಲೆ ಕರ್ಕೊಂಡೋದ್ರೆ ಅಂತ ಏನಾದರೂ ಯೋಚನೆ ಮಾಡಿದ್ರೆ ಟಾಪ್ 5 ಪ್ರತಾಪ್ ಅವ್ರು ಇರಲ್ಲ. ಈ ವಾರ ಎಲಿಮಿನೇಟ್ ಆಗೋ ಎಲ್ಲ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ. ಅಷ್ಟಲ್ಲದೆ ಅವ್ರನ್ನ ಬಿಟ್ಟರೆ ಇನ್ನು ವಿನಯ್ ಅವ್ರನ್ನೂ ಕೂಡ ಎಲಿಮಿನೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಯಾಕಂದರೆ ಅವರು ತುಂಬ ಕಿರ್ಚಾಟ ಅದೆಲ್ಲ ಮಾಡ್ತಾ ಇರೋದ್ರಿಂದ ಆಚೆಗಡೆ ಕೂಡ ಎಷ್ಟೊಂದು ಜನ ಕೆರಳಿದ್ದಾರೆ. ಮತ್ತು ಟಾಪ್ 5 ಇವಾಗಿರೋರನ್ನ ಕರ್ಕೊಂಡು ಹೋಗೋಕ್ಕೆ ಸ್ವಲ್ಪ ತುಂಬ ಕಾಂಪಿಟೇಷನ್ ಇದೆ ಅಂತಲೇ ಹೇಳ್ಬೋದು. ತುಕಾಲಿ ಆಗಿರ್ಬೋದು, ವರ್ತೂರ್ ಸಂತೋಷರಾಗಿರ್ಬೋದು, ಮತ್ತು ಕಾರ್ತಿಕ್ ಅವರಾಗಿರ್ಬೋದು, ನಮ್ರತ್ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಪ್ರತಾಪ್ ಅವರಾಗಿರ್ಬೋದು, ಎಲ್ಲ ಸ್ಟ್ರಾಂಗ್ ಇರೋದ್ರಿಂದ ಒಂದು ಸ್ವಲ್ಪ ಟ್ವಿಸ್ಟ್ ಕೊಡೋಕ್ಕೆ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ನ ರಿಮೂವ್ ಮಾಡ್ತಿದ್ದಾರೆ. 99.9% ಪ್ರತಾಪ್ ಅವರೇ ಈ ವಾರ ಎಲಿಮಿನೇಟ್ ಆಗೋ ಎಲ್ಲ ಚಾನ್ಸಸ್ಸು ಇದೆ. ನನ್ನ ಪ್ರಕಾರ ಈಗ ಎಲಿಮಿನೇಟ್ ಆದ್ರೇ ಚೆನ್ನಾಗಿರುತ್ತೆ. ಯಾಕಂದರೆ ಅಟ್ಲೀಸ್ಟ್ ಜನಗಳ ಸಿಂಪತಿ ಆದರೂ ಅವರಿಗೆ ಕೊನೆ ಪಕ್ಷ ಸಪೋರ್ಟ್ ಮಾಡುತ್ತೆ. ಮತ್ತು ಅವರು ವಿನ್ ಆಗಿ ಆಚೆ ಬಂದು ಅವ್ರು ತಪ್ಪು ಮಾಡಿದ್ದಾರೆ ಅಂತ ಕೋರ್ಟಲ್ಲಿ ಪ್ರೂವ್ ಆದರೆ ನೆಗೆಟಿವಿಟಿ ಇನ್ನೂ ಜಾಸ್ತಿ ಆಗುತ್ತೆ ಅವರಿಗೆ ಅಂತ ನನಗನ್ಸುತ್ತೆ. ಇದು ನಾನು ಈ ವಿಡಿಯೋಲಿ ನಿಮಗೆ ಹೇಳೋಕ್ಕೆ ಇಷ್ಟಪಟ್ಟಿದ್ದು. ನಿಮಗೆ ಯಾರು ಟಾಪ್ 5 ಬರಬೇಕು, ಯಾರು ಟಾಪ್ 5 ಬರಬಾರ್ದು ಅಂತ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ನಾನು ವಿಡಿಯೋ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.